ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ಇವತ್ತಿನ ತರಗತಿಯಲ್ಲಿ 5ನೇ ತರಗತಿ ಗಣಿತವನ್ನು ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ತರಗತಿಯಲ್ಲಿ ನಾನು ಸ್ಥಾನ ಬೆಲೆ ಕೋಷ್ಟಕ ಮತ್ತು ಅವುಗಳ ವಿಸ್ತಾರ ರೂಪವನ್ನು ಬರೆದಿದೆ. ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಅವುಗಳ ವಿಸ್ತಾರ ರೂಪವನ್ನು ನಾನು ತಿಳಿಸ್ಕೊಟ್ಟಿದ್ದೆ ತರಗತಿಯಲ್ಲಿ. ಮತ್ತು ಪದಗಳಲ್ಲಿ ಮತ್ತು ಸಂಖ್ಯೆಗಳಲ್ಲಿ ಯಾವ ರೀತಿ ಬರೆಯೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಾನು ಇವತ್ತಿನ ತರಗತಿಯಲ್ಲಿ ಮುಂದುವರೆದಂತಹ ಭಾಗವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, ಪೇಜ್ ನಂಬರ್ 7. ಇಲ್ಲಿ ನೋಡಿ 98,431 ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ. ಯಾವ ರೀತಿ ಬರೆಯೋದು, ಅದರ ವಿಸ್ತಾರ ರೂಪನ ಇಲ್ಲಿ ನೋಡಿ. 98,431 ಅಂತ ಇದೆ. ಇದನ್ನು ಕೋಷ್ಟಕದಲ್ಲಿ ಯಾವ ರೀತಿ ಬರೆಯೋದು ನೋಡಿ. ಇಲ್ಲಿ ಈ ರೀತಿ ಒಂದು ಪಟ್ಟಿಯನ್ನು ಹಾಕೊಳ್ಳಿ ನೀವು. ಇದರಲ್ಲಿ 10,000, 1,000, 100, 10 ಬಿಡಿ. ನೋಡಿ ಈ ರೀತಿ ಓದಬೇಕು. ಬಿಡಿ 10, 100, 1000, 10,000 ಈ ರೀತಿ ನೋಡಿ. ಈ ಅಂಕಿಯನ್ನು ನಾವು ಈ ಕೋಷ್ಟಕದಲ್ಲಿ ಬರೀಬೇಕು. 1 ಯಾವ ಸ್ಥಾನದಲ್ಲಿದೆ, ಬಿಡಿಯ ಸ್ಥಾನದಲ್ಲಿದೆ. 3 10ರ ಸ್ಥಾನದಲ್ಲಿದೆ. 4 100ರ ಸ್ಥಾನದಲ್ಲಿದೆ. ಮತ್ತು 8 1000ದ ಸ್ಥಾನ. 9ರ ಸ್ಥಾನದಲ್ಲಿ 10,000ದ ಸ್ಥಾನದಲ್ಲಿ 9 ಇದೆ ನೋಡಿ. 98,431 ಅರ್ಥ ಆಗ್ತಿದೆಯಾ, ಅಥವಾ 431. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಬರ್ಕೊಂಡಿದ್ದೀನಿ. ಇದು 9 × 10,000 ಅಂತ ಇದೆಯಲ್ವಾ, ಇದನ್ನು ನಾವು ಸಂಖ್ಯೆಯಲ್ಲಿ ಬರ್ಕೋಬೇಕು. 10,000 ಆಯಿತಾ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೋಬೇಕು. ಮತ್ತು 8,000 ಹಾಕ್ಕೊಂಡು ಇಲ್ಲಿ 1000 ಇದೆ ಇಲ್ವಾ, ಹಾಗಾಗಿ 1000 ಅಂತ ಬರ್ಕೋಬೇಕು. ಪ್ಲಸ್ ನೋಡಿ 4 ಇಂಟು ಇಲ್ಲಿ 100 ಇದೆ, ಹಾಗಾಗಿ 100 ಬರ್ಕೋಬೇಕು. ಪ್ಲಸ್ 3 ಇಂಟು 10 ಪ್ಲಸ್ 1 ಇಂಟು ಬಿಡಿ. ಈ ರೀತಿ ಬರ್ಕೋಬೇಕು. 1 ಅಂತ ಬರ್ಕೋಬೇಕು. ಇದು 1 ಅರ್ಥ ಆಗ್ತಿದೆಯಾ. ನಂತರ ಇಲ್ಲಿ ನೋಡಿ 9,000 ಪ್ಲಸ್ 8,000 ಪ್ಲಸ್ 400 ಪ್ಲಸ್ 10. ಇಲ್ಲಿ ನೋಡಿ, ಇಲ್ಲಿ 3 × 10 ಇದೆಯಲ್ವಾ, 30 ಬರ್ಕೋಬೇಕು. ಅರ್ಥ ಆಗ್ತಿದೆಯಾ. 30 ಪ್ಲಸ್ 1 ಈ ರೀತಿ ಬರ್ಕೋಬೇಕು. ಇಲ್ಲಿರೋದನ್ನೇ ಬರೆದಿದ್ದೀನಿ ಇಲ್ಲಿ ಕೆಳಗಡೆ. ಇದು ನೋಡಿ ವಿಸ್ತಾರ ರೂಪವನ್ನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಅರ್ಥ ಆಗ್ತಿದೆಯಾ. ಇದನ್ನು ನಾವು ವಿಸ್ತಾರ ರೂಪ ಅಂತ ಕರಿತೀವಿ. ಇಲ್ಲಿ ನೋಡಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸೇಮ್ ಈ ಲೆಕ್ಕ ಇದೆಯಲ್ಲ ಅದೇ ರೀತಿ. ನಂತರ ಇಲ್ಲಿ ನೋಡಿ ಮಕ್ಕಳೇ, ಮತ್ತೊಂದು ಲೆಕ್ಕ ತೋರಿಸ್ತೀನಿ. ಉದಾಹರಣೆಯಲ್ಲಿ ಸಂಖ್ಯೆ ರೂಪದಲ್ಲಿ ಯಾವ ರೀತಿ ಬರೆಯೋದು ಅಂತ. ನೋಡಿ ಮಕ್ಕಳಲ್ಲಿ ಸಂಖ್ಯೆ ರೂಪದಲ್ಲಿ ಯಾವ ರೀತಿ ಬರೆಯೋದು ಅಂತಂದರೆ 3 ಇಂಟು 10,000 ಇಲ್ಲಿದೆಯಲ್ಲ, ಸೇಮ್ ಬರ್ಕೋಬೇಕು. ಇಲ್ಲಿ 10,000 ಪ್ಲಸ್ 0 ಇಂಟು 1,000 ಪ್ಲಸ್ 0 ಇಂಟು 100 ಪ್ಲಸ್ 4 ಇಂಟು 10 ಪ್ಲಸ್ 9 ಇಂಟು 1 ಈ ರೀತಿ ಬರ್ಕೋಬೇಕು. ಬರ್ಕೊಂಡು ನೋಡಿ ಗುಣಿಸ್ಬೇಕು. ಇದನ್ನು ಗುಣಿಸ್ಬೇಕು. ಎಷ್ಟು, 30,000. 30,000 ಪ್ಲಸ್ 0 ನೋಡಿ, 0 ಇಂಟು 1 ಗುಣಿಸಿದಾಗ 0ನೇ ಆನ್ಸರ್ ಬರೋದು. ಹಾಗಾಗಿ 0 ಪ್ಲಸ್ 0 ಇಲ್ಲಿ ನೋಡಿ ಪ್ಲಸ್ 4 ಇಂಟು 10 ಗುಣಿಸಿದಾಗ ಬರುವಂಥ ಆನ್ಸರು 40. ಪ್ಲಸ್ 9 ಅಲ್ಲಿಗೆ ಎಷ್ಟು ನೋಡಿ, 30,000
49 ನೋಡಿ 30,049 ಅರ್ಥ ಆಗ್ತಿದೆಯಾ? ಈ ರೀತಿ ಸಂಖ್ಯೆ ರೂಪದಲ್ಲಿ ಬರೆಯೋದು. ನೋಡಿ ಮಕ್ಕಳೇ, ಸೇಮ್ ಉದಾಹರಣೆ ಲೆಕ್ಕಗಳಿದೆ. ಸಂಖ್ಯಾ ರೂಪದಲ್ಲಿ ಯಾವ ರೀತಿ ಬರೆಯೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಗರಿಷ್ಠ ಸಂಖ್ಯೆ ಬರೆಯೋದು ಹೇಗೆ, ಕನಿಷ್ಠ ಸಂಖ್ಯೆನ ಬರೆಯೋದು ಹೇಗೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕೊಟ್ಟಿರುವ ಅಂಕಿಗಳನ್ನು ಹೋಲಿಸಿರಿ. ಈ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಈಗ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದು ಗರಿಷ್ಠ ಸಂಖ್ಯೆಯನ್ನು ಪಡೆಯಿರಿ. ನೋಡಿ, 9, 6, 4, 3 1 ಇದನ್ನು ಇಳಿಕೆ ಕ್ರಮದಲ್ಲಿ ಬರೆಯೋದು. ನೋಡಿ ಇಲ್ಲಿ ಇಳಿಕೆ ಕ್ರಮ 9, 6, 4, 3 1 ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಇದು. ಈಗ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದು ಗರಿಷ್ಠ ಸಂಖ್ಯೆಯನ್ನು ಪಡೆಯಿರಿ. ನೋಡಿ, ಈ ಅಂಕಿ ಎಲ್ಲವನ್ನು 96,431 ಗರಿಷ್ಠ ಸಂಖ್ಯೆ. ಈ ಅಂಕಿಯನ್ನು ಗರಿಷ್ಠ ಸಂಖ್ಯೆಯಲ್ಲಿ ಬರೆದಾಗ 96,431 ಬರುತ್ತೆ. ಅದೇ ರೀತಿ ಕನಿಷ್ಠ ಸಂಖ್ಯೆಯಲ್ಲಿ ಬರೆದಾಗ ನೋಡಿ, ಇಲ್ಲಿ ಕಾಣಿಸಿದೆಯಾ? 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ಬರೆಯುವುದು. ಕೊಟ್ಟಿರುವ ಅಂಕಿಗಳನ್ನು ಹೋಲಿಸಿರಿ. ಆ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. 1, 3, 4, 6, 9 ನೋಡಿ, ಈ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿದೆ. ಈಗ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದು ಕನಿಷ್ಠ ಸಂಖ್ಯೆಯನ್ನು ಪಡೆಯಿರಿ. ಇಲ್ಲಿರುವಂಥ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದು ಕನಿಷ್ಠ ಸಂಖ್ಯೆಯನ್ನು ಅಂದರೆ 13,469. ಇಲ್ಲಿರುವಂಥ ಎಲ್ಲ ಅಂಕಿಗಳನ್ನು ಒಟ್ಟಾಗಿ ಬರೆದ್ರೆ ಇಷ್ಟು ಸಿಗುತ್ತೆ. ಇದೇ ರೀತಿ ಈ ಲೆಕ್ಕನೂ ಇದೆ ಮಕ್ಕಳೇ, ನೋಡಿ. ನಂತರ ಇಲ್ಲಿ ನೋಡಿ, ಕೊಟ್ಟಿರುವ 5 ಅಂಕಿ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳು. ಕೊಟ್ಟಿರುವ ಸಂಖ್ಯೆ ನೋಡಿ, ಇಲ್ಲಿ 83,653, 25,048, 46,790, 20,000. ಈ ಕೊಟ್ಟಿರುವ ಸಂಖ್ಯೆ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆ ಕಾಣಿಸ್ತಿದೆಯಾ? ಹಿಂದಿನ ಸಂಖ್ಯೆ ಅಂತಂದರೆ ಈ ಕೊಟ್ಟಿರೋ ಸಂಖ್ಯೆಗಿಂತ ಒಂದು ಕಡಿಮೆ ಇರುತ್ತೆ. ಇದು ಅರ್ಥ ಆಗ್ತಿದೆಯಾ? ಹೆಚ್ಚು ಜಾಸ್ತಿ ಅಂತಂದರೆ ಕೊಟ್ಟಿರುವ ಸಂಖ್ಯೆಗಿಂತ ಜಾಸ್ತಿ ಇರುತ್ತೆ. ಇದು ಅರ್ಥ ಆಗ್ತಿದೆಯಾ? ಹಿಂದಿನ ಸಂಖ್ಯೆ, ಇದು ಮಧ್ಯದ ಸಂಖ್ಯೆ, ಇದು ಮುಂದಿನ ಸಂಖ್ಯೆ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 83,653 ಇದೆ ಅಲ್ವಾ ಇಲ್ಲಿ. ಆದರೆ ಹಿಂದಿನ ಸಂಖ್ಯೆ ನೋಡಿ 83,652. 53 ಇಲ್ಲಿದೆ, 52 ಇಲ್ಲಿದೆ. ಇದಕ್ಕಿಂತ ಒಂದು ಸಂಖ್ಯೆ ಕಡಿಮೆ ಇದೆ ನೋಡಿ. ಇಲ್ಲಿ 83,654. ನೋಡಿ, ಇಲ್ಲಿ ನೋಡಿ 25,048 ಇದೆ, 25,047, 25,049 ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ. ನೋಡಿ, 46,790, 46,789, 46,791. ನೋಡಿ, 20,000 ಇದೆ. ಇಲ್ಲಿ 19,999, ಇಲ್ಲಿ 20,001. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಇಲ್ಲಿ ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಬರೆಯುವುದು. ಸ್ಕಿಪ್ ನಂಬರ್ಸ್ ಇಂಗ್ಲೀಷಲ್ಲಿ. ಇಲ್ಲಿ ನೋಡಿ, ಅಳಿಲು ಮತ್ತು ಕಪ್ಪೆ ಇದೆ. ಕಪ್ಪೆ 3 ಮೆಟ್ಟಿಲನ್ನು ಜಿಗಿತಾ ಹೋಗುತ್ತೆ. ಅಳಿಲು 2 ಮೆಟ್ಟಿಲ ಅಂತರಗಳಲ್ಲಿ ಜಿಗಿತಾ ಹೋಗುತ್ತೆ. ಈ ಆಹಾರನ ಫಸ್ಟು ಯಾರು ತಗೊಳ್ತಾರೆ ಅಂತ ಇಲ್ಲಿ ನೋಡಿ. ಅಳಿಲು ನೋಡಿ 13,671. ನೋಡಿ, 2 13,669 ಇದೆ 2. ಇದರಲ್ಲಿ ಇದು 3 ಅಂಕೆಗೆ ಜಿಗಿಯುತ್ತೆ, ಇದು 2 ನಂಬರ್ಸ್ಗೆ ಜಿಗಿಯುತ್ತೆ. ನೋಡಿ, ಇಲ್ಲಿ ಕಪ್ಪೆಯು ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆಯನ್ನು ಬರೀಬೇಕು. ಕಪ್ಪೆ ನೋಡಿ, ಇದು ಕಪ್ಪೆ ಇಲ್ವಾ, ಇದು ಜಿಗಿಯುವಂಥದ್ದು. ನೋಡಿ, 13,672ರಿಂದ 13,675 ಗಂಟೆ ಜಿಗಿಯುತ್ತೆ. ನಂತರ 13,678 ಇಲ್ಲಿ ತನಕ ಬಂದಿದೆ. ನಂತರ ಅಳಿಲು ನೋಡಿ, ಅಳಿಲು 2 ಸಂಖ್ಯೆಯ ಅಂತರದಲ್ಲಿ ಜಿಗಿಯುತ್ತೆ. 13,671, 13,673, 13,675, 13,677, 13,679 ಕಾಣಿಸ್ತಿದೆಯಾ? ಈ ರೀತಿ ಜಿಗಿದಿದೆ. ಕಪ್ಪೆ ಜಿಗಿಯುವ ಮೆಟ್ಟಿಲುಗಳ ಸಂಖ್ಯೆಗಳು 3ರ ಏರಿಕೆ ಕ್ರಮದಲ್ಲಿ, ಅಳಿಲು ಜಿಗಿಯುವ ಸಂಖ್ಯೆಗಳು 2ರ ಏರಿಕೆ ಕ್ರಮದಲ್ಲಿ ಸಮಾನ ಅಂತರದಲ್ಲಿವೆ. 5 ಅಂಕಿಯ ಸಂಖ್ಯೆಗಳನ್ನು ಸೂಚಿಸುತ್ತೆ. ಈ ಕಪ್ಪೆ 3 ಅಂಕಿಯ ಅಂತರದಲ್ಲಿ ಜಿಗಿಯುತ್ತೆ, ಈ ಅಳಿಲು 2 ಅಂಕಿಗಳ ಅಂತರದಲ್ಲಿ ಜಿಗಿಯುತ್ತೆ. ಒಟ್ಟು ಸಮಾನ ಅಂತರದಲ್ಲಿ ಇವು ಜಿಗಿಯುತ್ತೆ.
ಇದರಲ್ಲಿ ನೋಡಿ ಮಕ್ಕಳು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಕೆಳಗಿನವುಗಳಿಗೆ ಬಿಟ್ಟ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ 23,450, 23,700, 23,950. ಇಲ್ಲಿ ಎಷ್ಟೆಷ್ಟು ಹೆಚ್ಚು ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ 250. 250ನ್ನು ಹೆಚ್ಚು ಮಾಡ್ಕೊಂಡು ಹೋಗಿದ್ದಾರೆ. 23,950ಕ್ಕೆ 250ನ್ನು ಸೇರಿಸಿದ್ರೆ 24,200. ನಂತರ ಅದಕ್ಕೆ 250ನ್ನು ಸೇರಿಸಿದ್ರೆ 24,450. ನೋಡಿ 23,700 ಮತ್ತು 23,450 ನಡುವಿನ ವ್ಯತ್ಯಾಸ ಎಷ್ಟಿದೆ? 250. 23,700, 23,450. ನೋಡಿ ಇವೆರಡಕ್ಕೂ ಎಷ್ಟು ಅಂತರ ಇದೆ ಅಂತಂದರೆ 250 ಅಂತರ ಇದೆ. ಅದೇ ರೀತಿ 23,950 ಮತ್ತು 23,700 ನಡುವಿನ ವ್ಯತ್ಯಾಸ ಸೇಮ್ ಇದೆ. ಎಷ್ಟು? 250. ಇಲ್ಲಿ ನೋಡಿ 23,450, 23,700, 23,950, 24,200, 24,450. ನೋಡಿ ಇಲ್ಲಿಂದ ಇಲ್ಲಿಗೆ 250 ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿಗೆ 250 ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿಗೆ 250, ಇಲ್ಲಿಂದ ಇಲ್ಲಿಗೆ 250 ಜಾಸ್ತಿ ಆಗಿದೆ. 250 ಜಾಸ್ತಿ ಆಗ್ತಾ ಹೋಗಿದೆ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ಮಕ್ಕಳೇ, 23,950 ಪ್ಲಸ್ 250 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 24,800. ಇಲ್ಲಿ ನೋಡಿ 23,950ಕ್ಕೆ 250ನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 0ಗೆ 0, 5, 5, 10ಕ್ಕೆ 0, ಕ್ಯಾರಿ 1. ನೋಡಿ 9, 1, 10, 11, 12, 12ಕ್ಕೆ 2, ಕ್ಯಾರಿ 1 ಆಗುತ್ತೆ. ದಶಕ 4 ಮತ್ತು 2 ಎಷ್ಟಾಗುತ್ತೆ? 24,200. 24,200 ಇದೆಯಾ? ಇಲ್ಲಿ ನೋಡಿ 24,200 ಇದೆ. ಇದೇ ರೀತಿ 24,200ಕ್ಕೆ 250ನ್ನು ಸೇರಿಸಬೇಕು. ನೋಡಿ 0ಗೆ 0, 5, 4 ಮತ್ತು 4ಕ್ಕೆ 4, 2ಕ್ಕೆ 2. ನೋಡಿ 24,450 ಇದೆಯಾ? ಇಲ್ಲಿ ನೋಡಿ 24,450. ಈ ರೀತಿ ಕೂಡಿಸ್ತಾ ಹೋಗೋದು 250. ನಂತರ ಉದಾಹರಣೆ 2 ಇದೆ ನೋಡಿ. ಕೆಳಗಿನವುಗಳಿಗೆ ಬಿಟ್ಟ ಸಂಖ್ಯೆಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಬಿಟ್ಟ ಸಂಖ್ಯೆ ಇದೆ, ಇಲ್ಲಿ ಬರಿಬೇಕು. 25,017, 35,017, 45,017, 55,017, 65,017 ಅಂತ ಇದೆ. ಇಲ್ಲಿ ಎಷ್ಟು ಅಂತರ ಇದೆಯಪ್ಪ ಅಂತಂದರೆ 1000. ಇದ್ರ ವ್ಯತ್ಯಾಸ ಎಷ್ಟು? 10,000ದಷ್ಟು ವ್ಯತ್ಯಾಸ ಇದೆ. ನೋಡಿ 25,000 ಆಯಿತಾ? 25ರಿಂದ 35,000, 35,000ದಿಂದ 45, 55, 65. ಎಷ್ಟು ಅಂತರ ಇದೆ? ಇಲ್ಲಿ ವ್ಯತ್ಯಾಸ ಇದೆ 10,000ದಷ್ಟು ವ್ಯತ್ಯಾಸ ಇದೆ. ಅರ್ಥ ಆಗ್ತಿದೆ? ಇಲ್ಲಿ ನೋಡಿ, ಇಲ್ಲಿ 25,017, 10,000ದಷ್ಟು ಇಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ನಂತರ ಪೇಜ್ ನಂಬರ್ 12. ಇಲ್ಲಿ ನೋಡಿ 52,428 ಮತ್ತು 81,214. ಇವುಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನೋಡಿ ಇದರಲ್ಲಿ ನೋಡಿ 52,428 ಮತ್ತು 81,214. ಈ ರೀತಿ ಇದೆಯಲ್ವಾ? ಇದರಲ್ಲಿ ಯಾವುದು ದೊಡ್ಡ ಸಂಖ್ಯೆ ಯಾವುದು? ನೋಡಿ ಸಿಂಪಲಾಗಿ ಕಂಡು ಹಿಡಿಬೋದು. ನೋಡಿ ಇಲ್ಲಿ 5 ಇದೆ, ಇಲ್ಲಿ 8 ಇದೆ. ಯಾವುದು ದೊಡ್ಡ ಅಂಕಿ? 8 ಅಲ್ವಾ? ನೋಡಿ 81,214, ಇಲ್ಲಿ 52,228. ಇಲ್ಲಿ ದೊಡ್ಡದು ಯಾವುದು? ನೋಡಿ 81,214. ಇದು ದೊಡ್ಡ ಸಂಖ್ಯೆ. ಈ ರೀತಿ ಕಂಡುಹಿಡಿಬೋದು. ಸ್ಟಾರ್ಟಿಂಗ್ ಅಂಕಿ ಇದೆಯಲ್ವಾ, ಇದನ್ನು ನೋಡ್ಕೊಂಡ್ರೆ ಸಾಕು ಯಾವುದಿದೆ ಅಂತ. ಇಲ್ಲಿ ನೋಡಿ, ನಂತರ ಸೇಮ್ ದೊಡ್ಡ ಸಂಖ್ಯೆಯನ್ನು ಅದೇ ರೀತಿ ಕಂಡುಹಿಡಿಯುವಂಥದ್ದು. ಇಲ್ಲಿ ನೋಡಿ 12 ಇದೆ, 11 ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತಂದರೆ 12. ಹಾಗಾಗಿ ಇದನ್ನು ನಾವು ದೊಡ್ಡ ಸಂಖ್ಯೆ ಅಂತ ಕರಿಬೋದು. 12,234. 11,484ಕ್ಕಿಂತ 12,234 ಜಾಸ್ತಿ ಇದೆ.
ಇದೇ ರೀತಿ ಈ ಉದಾಹರಣೆ ಲೆಕ್ಕಗಳಿದೆ ಮಕ್ಕಳೇ. ನಂತರ ಇಲ್ಲಿ ನೋಡಿ ಅಭ್ಯಾಸ 1.1 ಇಲ್ಲಿ ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ, ಅಲ್ಪ ವಿರಾಮ ಅಂದರೆ ಕಾಣಿಸ್ತಿದೆಯಲ್ವಾ, ಈ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಇದೆ. ನೋಡಿ ಇಲ್ಲಿ 32,284 ಇಲ್ಲೇ ಬರೀತೀನಿ ನೋಡಿ ಮಕ್ಕಳೇ. 32,894. ನಂತರ ಎರಡನೇದು 18,415. ಮೂರನೇದು 99,999. ನಾಲ್ಕನೇದು 40,003. ಈ ರೀತಿ ಬರೆಯೋದಿದು. ಅರ್ಥ ಆಗ್ತಿದೆಯಾ? ನಂತರ ಇಲ್ಲಿ ನೋಡಿ ಈ ಕೆಳಗಿನವುಗಳನ್ನು ಸಂಖ್ಯೆ ರೂಪದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ ಇಲ್ಲಿ ಪದಗಳ ರೂಪದಲ್ಲಿ ಬರೀದೆ, ಅದನ್ನು ಸಂಖ್ಯೆ ರೂಪದಲ್ಲಿ ಬರೆಯೋದು. ನೋಡಿ 45,618. ನೋಡಿ 45,618. 82,003. 82,003. 13,709. ನೋಡಿ 13,709 ಬರೆದಿದ್ದೀನಿ. 94,314. ಅರ್ಥ ಆಗ್ತಿದೆಯಾ? ಅದೇ ರೀತಿ ನೋಡಿ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದೇ ರೀತಿ ಬರಿಬೇಕು. ಇದು ನಾನು ನಿಮಗೆ ಕೊಡ್ತಿರೋಂಥ ಹೋಮ್ವರ್ಕು. ಸೇಮ್ ಇಲ್ಲಿದೆಯಲ್ವಾ, ಇದೇ ರೀತಿ ಬರೀಬೇಕು. ನಾನು ಮುಂದಿನ ಭಾಗದೊಂದಿಗೆ ಸಿಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.